ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇದರಲ್ಲಿ ಒಳಗಡೆ ಗಲೀಜ್ ಇರುತ್ತೆ, ತುಂಬಾ ಜನ ಕ್ಲೀನ್ ಮಾಡಲ್ಲ ನೀಟಾಗಿ. ಸೊ ಆ ಗಲೀಜ್ನ ತೆಗಿಬೇಕಷ್ಟೇ, ಅದು ಮೇನ್ ಟಾಸ್ಕು. ಇದಿಷ್ಟು ಆಗಿದ್ಮೇಲೆ ಜಸ್ಟ್ ಪರ್ಫೆಕ್ಟ್. ನಿಜ ಹೇಳಿ, ಬರಲ್ಲ. ನಿಜ ಚೆನ್ನಾಗಿದೆ. ಆದಿತ್ಯ ಬಿರಿಯಾನಿ ತರ ಇದೆ. ನಿನ್ನೆ ತರ್ಕೊಂಡು ಕ್ರಿಕೆಟ್ ಆಡಕ್ ಹೋಗಿ ಮನ್ಸುವಾಗ ಬಾಲ್ ಹಾಕ್ಬಿಟ್ಟು ಬಾಯ್ ಬೀಜು ಕೊಡ್ಬಿಟ್ಟೈತೆ. ಮನ್ಸುವಾಗ ಬಾಲ್ ಹಾಕ್ಬಿಟ್ಟು ಬಾಯ್ ಬೀಜು ಕೊಡ್ಬಿಟ್ಟೈತೆ. ಅರ್ಧ ಗಂಟೆ ಮಲಗಿದೆ. ಆಮೇಲೆ ಇವಾಗ ತೊಡೆ ಹತ್ರ ಎಲ್ಲ ಹಂಗೆ ನೋತೈತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಇವತ್ತು ಆ್ಯಕ್ಚುಲಿ ನಾನು ಒಬ್ಬ ಸಬ್ಸ್ಕ್ರೈಬರ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ದಿಸ್ ಸಬ್ಸ್ಕ್ರೈಬರ್ ಇಸ್ ಮೋಸ್ಟ್ ಸ್ಪೆಷಲ್. ಯಾಕೆ ಏನು ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಯೂಶಲಿ ನಾವು ಯಾರಿಗಾದ್ರೂ ಮನೆಗೆ ಹೋಗ್ತಾ ಇದ್ದೀವಿ, ಇಲ್ಲ ಏನಾದರೂ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತಲೇ ಏನಾದರೂ ತೊಗೊಂಡು ಹೋಗ್ತೀವಿ. ಬಟ್ ಇವ್ರಿಗೆ ನಾನು ಏನಾದರೂ ತೊಗೊಂಡು ಹೋಗೋದಕ್ಕಿಂತ ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ತೊಗೊಂಡು ಹೋಗಿ ಅವ್ರಿಗೆ ತಿನ್ನಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಯಾಕೆ ಏನು ಅನ್ನೋದೆಲ್ಲ ನೀವು ಮುಂದೆ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಹೋಗಿ ಇವಾಗ ಒಂದಿಷ್ಟು ಐಟಮ್ಸ್ಗಳನ್ನೆಲ್ಲ ತೊಗೊಬರ್ಬೇಕು ಕುಕ್ ಮಾಡೋದಕ್ಕೆ. ಸೊ ತೊಗೊಂಬರೋಣ ಬನ್ನಿ. ನನಗೆ ಯೂಶಲಿ ಫ್ರೆಂಡ್ಸ್ ಎಲ್ಲ ಇದ್ದಾಗ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ಮಾಡ್ಬಿಡ್ತೀನಿ. ಬಟ್ ಯಾರಿಗಾದ್ರೂ ಮಾಡ್ಕೊಂಡೋಗಿ ಕೊಡಬೇಕು ಅಂದಾಗ ಹೆವಿ ಭಯ ಆಗುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಮಾಡೋದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಡುತ್ತೆ. ಸೊ ಇವತ್ತು ನಾನು ಪ್ರಾನ್ಸ್ ಗೀ ರೋಸ್ಟು ಬಿರಿಯಾನಿ. ಸೊ ಬಿರಿಯಾನಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಾಟಿ ಸ್ಟೈಲ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದ್ರ ಜೊತೆಗೆ ಒಂದು ಚಿಕನ್ ಡಿಶ್, ಪೆರಿ ಪೆರಿ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇಷ್ಟು ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ. ಆಲ್ರೆಡಿ 11 ಗಂಟೆ. ಇವಾಗ ಅವ್ರಿಗೆ 2 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದೀನಿ. ಸೊ ಫಸ್ಟ್ ಹೋಗಿ ಎಲ್ಲ ಐಟಮ್ಸ್ಗಳನ್ನ ತಗೊಬಂದು ಸ್ಟಾರ್ಟ್ ಮಾಡೋಣ. ಅಣ್ಣ ನೋಡಿ ಎಷ್ಟು ಫಾಸ್ಟ್ ಕ್ಲೀನ್ ಮಾಡ್ತಾರೆ. A few moments later. ಸೊ ಫಸ್ಟ್ ಇವಾಗ ಬೋನ್ಲೆಸ್ ಚಿಕನ್ ತಗೊಂಡ್ಬಂದಿದ್ದೀನಿ. ಸೊ ಇದರಲ್ಲಿ ಪೆರಿ ಪೆರಿ, ನೆಕ್ಸ್ಟ್ ಆಗಿದ್ಮೇಲೆ ಬಿರಿಯಾನಿ ಕಟ್ಟು, ಇನ್ನೊಂದು ಪ್ರಾನ್ಸ್ ಇದೆ. ಏನ್ ಹಿಂಸೆನೆ ಪ್ರಾನ್ಸ್ ಮಾಡ್ಬೇಕಾದ್ರೆ, ತಿನ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೋ ಇದನ್ನ ಕ್ಲೀನ್ ಮಾಡಿ ಮಾಡ್ಬೇಕಾದ್ರೆ ಅಷ್ಟೇ ಹಿಂಸೆ ಆಗುತ್ತೆ. ಇದರಲ್ಲಿ ಒಳಗಡೆ ಗಲೀಜ್ ಇರುತ್ತೆ, ತುಂಬಾ ಜನ ಕ್ಲೀನ್ ಮಾಡಲ್ಲ ನೀಟಾಗಿ. ಸೊ ಆ ಗಲೀಜ್ನ ತೆಗಿಬೇಕಷ್ಟೇ, ಅದು ಮೇನ್ ಟಾಸ್ಕು. ಗಲೀಜ್ನ ಹಂಗೆ ಬಿಟ್ಬಿಟ್ಟಿರ್ತಾರೆ, ಅವ್ರು ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿರಲ್ಲ. ಸೊ ಇದನ್ನ ಹಂಗೆ ತಿಂದ್ರೆ ಒಂಥರ ನನಗೆ ಅನ್ಸಲ್ಲ. ಬಟ್ ಯಾರ್ಯಾರು ಹೊರಗಡೆ ತಿಂತಾರೋ, ಹೊರಗಡೆ ಎಲ್ಲ ದೇವರೇ ಇಷ್ಟೆಲ್ಲ ನೀಟಾಗಿ ಕ್ಲೀನೇ ಮಾಡಲ್ಲ, ಅವರು ಹಂಗೆ ಆಗ್ತಾನೆ ಇರ್ತಾರೆ. ತುಂಬಾ ಜನ ಕೇಳೋಂಥ ಕ್ವಶನ್ನು, ನಿಮಗೆ ಕುಕ್ಕಿಂಗ್ ಹೆಂಗ್ ಬರುತ್ತೆ ಅದ್ರೂ ಕಲ್ತ್ರ ಅಂತ. ಎಲ್ಲಿ ಏನು ಕಲ್ತಿಲ್ಲ. ನಮ್ಮಮ್ಮ ಅಡುಗೆ ಮಾಡ್ಬೇಕಾದ್ರೆ ಎಲ್ಲ ಹಿಂಗೆ, ನಮ್ಮ ಮನೆಯಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾರೆ, ನಾನು ಈ ಥರ ಶೆಲ್ಫ್ ಮೇಲೆ ಕುತ್ಕೊಂಡು ನಮ್ಮಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವಾಗ ಅವ್ರು ಏನೇನು ಹಾಕ್ತಾರೆ ಹಿಂಗೆ. ಸೊ ಪ್ರತಿಯೊಂದನ್ನು ಹಂಗೆ ನೋಡಿ ಕಲ್ತಿದ್ದು. ಅದು ಬಿಟ್ಟು ಪ್ರೊಫೆಷ್ನಲ್ ಆಗೆಲ್ಲ ಏನೂ ಬರಲ್ಲ. ಬಟ್ ನಾನು ಸರ್ವೈವ್ ಆಗೋದಕ್ಕೆ ಏನ್ ಬೇಕೋ ಅಷ್ಟು ಹತ್ರ ಬರುತ್ತೆ. ಇವತ್ತು ಏನಕ್ಕೆ ಇಷ್ಟೊಂದು ಭಯ ಆಗ್ತಾ ಇರೋದು ಅಂತ ಅಂದ್ರೆ, ಏಕೆ ಮಹಾಪ್ರಭು. ಸೊ ಇವಾಗ ಹೇಳ್ತೀನಿ ವಿಚಾರ. ಸೊ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು. ಯೂಶಲಿ ನಾನು ಯಾರೇ ಮೆಸೇಜ್ ಮಾಡಿದ್ರು ನೋಡ್ತೀನಿ, ಬಟ್ ರಿಪ್ಲೈ ಮಾಡೋದು ತೀರಾ ಕಮ್ಮಿ. ಸೊ ದುರಾಂಕಾರ ಆತರ ಎಲ್ಲ ಅಲ್ಲ. ಈಗ ನಾವೇನಾದ್ರು ರಿಪ್ಲೈ ಮಾಡಿದ್ರೆ ಮತ್ತೆ ಅವ್ರು ಮೇಲಿ ಮೆಸೇಜ್ ಮಾಡ್ತಾ ಇರ್ತಾರೆ, ಆಮೇಲೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತಾರೆ ಅಂತ ಹೇಳಿ ಅದಕ್ಕೋಸ್ಕರ ರಿಪ್ಲೈ ಮಾಡಲ್ಲ. ಬಟ್ ಈ ಮೆಸೇಜ್ ಎಷ್ಟು ನನಗೆ ಒಂಥರ ಕ್ಯೂಟ್ ಅನಿಸ್ತು ಅಂತ ಅಂದ್ರೆ, ಪಾಪ ಅವ್ರ ಹಸ್ಬೆಂಡು ನನಗೆ ಮೆಸೇಜ್ ಮಾಡಿ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, ನೀವು ಯಾವಾಗಲೂ ಮಲೇಶ್ವರಮಲ್ಲಿ ವಿಡಿಯೋ ಶೂಟ್ ಮಾಡ್ತೀರಲ್ಲ, ಸೊ ಅವ್ರು ನಿಮ್ಮ ಫ್ಯಾನು ನಿಮ್ಮನ್ನ ಒಂದ್ಸರಿ ಮೀಟ್ ಮಾಡ್ಬೇಕಂತೆ, ದಯವಿಟ್ಟು ನೀವು ಯಾವತ್ತು ಬರ್ತೀರಾ ಹೇಳಿ, ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಅಂದ್ರು. ನಂಗೆ ಅದು ಕೇಳಿದಾಗ ಎಷ್ಟು ಖುಷಿ ಆಯ್ತು ಅಂತ ಅಂದ್ರೆ, ಒಬ್ಬ ಹಸ್ಬೆಂಡು ಪಾಪ ಅವ್ರ ಹೆಂಡತಿ ವಿಶ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದಾರಲ್ಲ ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡಿದೆ, ತಲೆ ಕೆಡ್ಸ್ಕೊಂಬೇಡಿ, ನಾನೇ ಬಂದು ಮೀಟ್ ಮಾಡ್ತೀನಿ, ನೀವೇನು ಬರೋದು ಬೇಡ ಅಂತ ಹೇಳಿ ಅವ್ರ ನಂಬರ್ ತಗೊಂಡು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿ. ಸೊ ಅವ್ರ ವೈಫ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತು ನಾನು ಹೋಗ್ತಾ ಇದೀನಿ ಅಂತ ಹೇಳಿ. ಸೊ ಅವ್ರ ಲೊಕೇಶನ್ ಎಲ್ಲ ತಗೊಂಡಿದ್ದೀನಿ. ಇವಾಗ ಅವ್ರಿಗೋಸ್ಕರ ಇದನ್ನ ಕುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ನನಗೆ ಎಷ್ಟು ಭಯ ಆಗ್ತದೆ ಅಂದ್ರೆ, ಯೂಶಲಿ ನಾನು ಒಂದ್ ಸ್ವಲ್ಪ ಸ್ಪೈಸಿ ಮಾಡ್ತೀನಿ, ಬಟ್ ಇವಾಗ ಅವರಿಗೆ ಸ್ಪೈಸಿ ಎಲ್ಲ ಮಾಡಂಗಿಲ್ಲ, ನೀಟಾಗಿ ಮಾಡ್ಬೇಕು. ನಂಗೆ ಅದೆಲ್ಲ ಟೆನ್ಷನ್ ಆಗೋಗ್ಬಿಟ್ಟಿದೆ. ಪ್ರಾನ್ಸ್ಗೆ ಮತ್ತೆ ಪೆರಿ ಪೆರಿಗೆ ಎರಡಕ್ಕೂ ಗಾರ್ಲಿಕ್ ಬೇಕು. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರೆ, ಸೊ ತಿನ್ಬೇಕಾದ್ರೆ ನಿಮ್ಗೆ ಆ ಫ್ಲೇವರ್ ಜೊತೆಗೆ ಹೋಗುತ್ತೆ. ಹಂಗಂಗೆ ಹಾಕಿದ್ರೆ ಎತ್ತಿ ಸೈಡ್ಗೆ ಇಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರನೇ ತುಂಬಾ ಫೈನ್ ಆಗಿ ಚಾಪ್ ಮಾಡಿದ್ರೆ ಅದು ಗೊತ್ತಾಗ್ದೇನೆ ಬಾಲ್ಗಡೆ ಹೋದಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ತೊಳೆದು ನೀಟಾಗಿ ತೊಳ್ಕೊಂಡಿದ್ಮೇಲೆ ಈ ತರ ಕಾಣಿಸುತ್ತೆ.
ವೆರಿ ಸಿಂಪಲ್ ರೆಸಿಪಿ, ಏನು ಕಾಂಪ್ಲಿಕೇಶನ್ಸೇ ಇಲ್ಲ. ಒಂದು ಮೊಟ್ಟೆ, ನೀಟಾಗಿ ಚಾಪ್ ಮಾಡಿರೋ ಗಾರ್ಲಿಕ್ಕು ಒಂದು 8ರಿಂದ 10. ಸೊ ಅದಾಗಿದ್ಮೇಲೆ ಚಾಪ್ ಮಾಡಿರೋ ಕರಿ ಲೀವ್ಸು, 2 ಮೆಣಸಿನ್ಕಾಯಿ. ಬಿಕಾಸ್ ಇದು ನಿಮಗೆ ಬಟರ್ ಗಾರ್ಲಿಕ್ ಆಗಿರೋದ್ರಿಂದ ಜಾಸ್ತಿ ಮೆಣಸಿನ್ಕಾಯಿ ಹಾಕೋದು ಬೇಡ. ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಸ್ಪೈಸಿ ಬರುತ್ತೆ. ಸೊ ಇನ್ಸ್ಟೆಡ್ ಆಫ್ ನಾವು ಚಿಲ್ಲಿ ಫ್ಲೆಕ್ಸ್ನ ಯೂಸ್ ಮಾಡ್ತೀವಿ. ಸೊ ಬೆಸ್ಟ್ ಚಿಲ್ಲಿ ಫ್ಲೆಕ್ಸ್ ಯಾವುದು ಅಂದರೆ ಡೊಮಿನೋಸ್ ಪಿಜ್ಜಾ ತೊಗೊಂಡಾಗ ಚಿಲ್ಲಿ ಫ್ಲೆಕ್ಸ್ ಪ್ಯಾಕೆಟ್ ಕೊಡ್ತಾರಲ್ಲ, ಅದೇನಾದರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಅದು 2 ಪ್ಯಾಕೆಟ್ ಹಾಕಿದ್ರೆ ಬೇಜಾನ್ ಆಗೋಯ್ತು. ಮೆಜರ್ಮೆಂಟ್ ಎಲ್ಲ ಬರೋಲ್ಲ. ಬಟ್ ನನ್ಗೆ ಹೆಂಗೆ ಅಂತಂದರೆ ನನಗೆ ಓಕೆ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಮೇನ್ ಥಿಂಗ್ ಇಸ್ ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರ್ ಏನಕ್ಕೆ ಅಂತಂದರೆ ನೀವು ಏನೇ ನಾನ್ ವೆಜ್ ಡಿಶಸ್ ಮಾಡಲಿ ಅದರಲ್ಲೂ ಸೀ ಫುಡ್ಸಲ್ಲಿ ಟರ್ಮರಿಕ್ ಹಾಕಲೇಬೇಕು. ಟರ್ಮರಿಕ್ ಹಾಕಿಲ್ಲ ಅಂದರೆ ಆ ಸ್ಮೆಲ್ ಹಂಗಿರುತ್ತೆ. ಸೊ ಟರ್ಮರಿಕ್ ಹಾಕೋದ್ರಿಂದ ಆ ಸ್ಮೆಲ್ ಹೋಗ್ಬಿಡುತ್ತೆ. ಇದಿಷ್ಟು ಆಗಿದ್ಮೇಲೆ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ಇದನ್ನ ಮ್ಯಾರಿನೇಟ್ ಮಾಡಿ ಒಂದು 20 ನಿಮಿಷ ಹಾಗೆ ಇಟ್ಬಿಡ್ಬೇಕು. ಸೊ ಆ ಟೈಮಲ್ಲಿ ಚಿಕನ್ ರೆಡಿ ಮಾಡ್ಕೊಂಬಿಡೋಣ. ಪೆರಿ ಪೆರಿ ಚಿಕನ್ಗೆ ಕಂಪ್ಲೀಟಾಗಿ ಎಲ್ಲ ಮಸಾಲ ಹಾಕಿದ್ದೀನಿ. ಸೊ ಇದನ್ನ ಇವಾಗ ಮ್ಯಾರಿನೇಟ್ ಮಾಡಿ ಇಡಬೇಕು. ಕಂಪ್ಲೀಟಾಗಿ ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಇದನ್ನ ಇವಾಗ 20 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡೋಣ. ಇವಾಗ ಬಿರಿಯಾನಿ ಮಾಡೋ ಪ್ರೊಸೆಸ್ಸು ಆಲ್ಮೋಸ್ಟ್ 1 ಅವರ್ ಬರೀ ಬಿರಿಯಾನಿ ಮಾಡೋದಕ್ಕೆ ಹಿಡಿಯುತ್ತೆ. ಸೊ ಲೆಟ್ಸ್ ಡೂ ಇಟ್ ಫಾಸ್ಟ್. 1 eternity later. ಸೊ ಫೈನಲಿ ನಮ್ಮ ಬಿರಿಯಾನಿ ರೆಡಿ ಇದೆ. ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾ ಇದೆ, ಬಟ್ ಟೇಸ್ಟ್ ಹೆಂಗಿದೆ ದೇವರೇ ಗೊತ್ತಿಲ್ಲ. ಸೊ ಇವಾಗ ಪ್ರಾನ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನನಗೆ ಆಲ್ರೆಡಿ ಬೆವರೆಲ್ಲ ಕಿತ್ಕೋತಾ ಇದೆ. ಗೈಸ್, ನಂದಿನಿ ಬಟರು. ಇವಾಗ ಒಂದಿಷ್ಟು ಚಾಪ್ ಮಾಡಿರೋಂಥ ಗಾರ್ಲಿಕ್ಕು. ಸೊ ಗಾರ್ಲಿಕ್ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದು. ಇನ್ನು ಸ್ವಲ್ಪ ನೀರು ಹಾಕಿದ್ರು ಇದು ಕಂಪ್ಲೀಟ್ ನೀರು ಬಿಟ್ಕೊಬಿಡುತ್ತೆ. ಸೊ ಕಂಪ್ಲೀಟಾಗಿ ಈ ಥರ ವಾಟರ್ ಬಿಟ್ಕೊಬಿಡುತ್ತೆ. ಬಟ್ ಇದಕ್ಕೂ ಒಂದು ಐಡಿಯಾ ಇದೆ. ಸೊ 1 ಸ್ಪೂನ್ ಕಾರ್ನ್ಫ್ಲವರ್ನ ನೀಟಾಗಿ ಸ್ವಲ್ಪ ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಈ ನೀರೇನಿದೆ ಅಷ್ಟು ಡ್ರೈ ಆಗೋಗ್ಬಿಡುತ್ತೆ. ಸೊ ಇದನ್ನು ಒಂದು 5-10 ಮಿನಿಟ್ಸ್ ಕುಕ್ ಆಗಲಿ ಆರಾಮಾಗಿ. ಸೊ ಅಷ್ಟೊತ್ತಿಗೆ ಪೆರಿ ಪೆರಿ ಚಿಕನ್ ಸ್ಟಾರ್ಟ್ ಮಾಡೋಣ. ನಮ್ಗೆ ಆಗ್ತಾ ಇಲ್ಲ ಶಕೆಗೆ. ಏನೇ ಅಂದ್ರೂ ತಿನ್ನೋದೇ ಈಸಿ, ಅಡುಗೆ ಮಾಡೋದೆಲ್ಲ ದೇವರಾಣಿ ಈಸಿ ಇಲ್ಲ. ಪಾಪ ನಮ್ಮ ಅಮ್ಮಂದಿರಲ್ಲ ಅದು ಹೆಂಗೆಲ್ಲ ಡೈಲಿ ಮಾಡ್ತಾರೋ ಪಾಪ. ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನು ಹಿಂಗಿದೆ. ಎಷ್ಟು 1 ಸ್ಪೂನ್ ಕಾರ್ನ್ಫ್ಲವರು. ಇವಾಗ ನೋಡಿ ಮ್ಯಾಜಿಕ್ ಹೆಂಗಾಗುತ್ತೆ. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಸೊ ಜಸ್ಟು 2 ನಿಮಿಷ ಬಿಟ್ಟರೆ ಸಾಕು. ಸೊ ಏನೇನೆಲ್ಲ ವಾಟರ್ ಕಂಟೆಂಟ್ ಇದೆ ಅಷ್ಟು ವಾಟರ್ ಕಂಟೆಂಟ್ ಹೋಗ್ಬಿಡುತ್ತೆ. ಈರುಳ್ಳಿ ಸೊಪ್ಪು, ಕೊತ್ತಂಬರಿ ಇವೆರಡನ್ನ ಹಾಕಿ ಪ್ರಾನ್ಸ್ ಗಾರ್ಲಿಕ್ ಗಿರೋಸ್ಟ್ ಇಸ್ ರೆಡಿ. ಪರ್ಫೆಕ್ಟ್. ಮಾಡಿರೋ ಅಡುಗೆ ಅಂದರೆ ನೀಟಾಗಿ ಬಂದ್ಬಿಟ್ರೆ ಫುಲ್ ಖುಷಿ. ಇದು ಯಾವಾಗೂ ಹೆಂಗೆ ಮಾಡ್ತೀನೋ ಹೆಂಗೆ ಬರ್ತಾ ಇತ್ತೋ ಹಾಗೆ ಬಂದಿದೆ. ಬಟ್ ಇವಾಗ ಟೆನ್ಷನ್ ಇರೋದೇ ಇದು. ಸಚಿ ನೀನು ಟೇಸ್ಟ್ ನೋಡಿ. ಸಚಿ ತಿನ್ನು, ಟೇಸ್ಟ್ ಮಾಡು. ಬಿಸಿ ಇದೆಯೋ? ಈ ಕಡೆ ತಿರ್ಗೋ. ನಿಜ ಆಯ್ತಾ? ನನ್ ಚಿಕ್ಕವಡ ಬರಾಗಿತ್ತು. ಇಲ್ಲಿ ತಲೆಗಿಡ ಹಿಡಿದ್ಬಿಟ್ಟೈತ ಅಂತ, ಬಟ್ ಏನು ತಲೆ ಹಿಡ್ದಿಲ್ಲ. ನೀಟಾಗಿ ಕುಕ್ ಆಗಿದೆ. ಲೈಟಾಗಿ ಉಪ್ಪು ಜಾಸ್ತಿ ಹೋಗ್ಲಿ. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ಬ್ಯಾಚುಲರ್ಸ್ ಮನೆಯಲ್ಲಿ ಏನೊಂದು ಪ್ರಾಬ್ಲಮ್ ಅಂದರೆ ಬಾಕ್ಸ್ಗಳಿರಲ್ಲ. ಅದಕ್ಕೆ ಎಲ್ಲ ಬಾಕ್ಸ್ಗಳನ್ನ ಬೋಲ್ಸ್ ಅಂಡ್ ಜ್ಯೂಸಿನ ಬಳಸ್ತೀನಿ. ಸೊ ಇವಾಗ ಪ್ರಾನ್ಸ್ ಎಲ್ಲ ಇದಕ್ಕೆ ಲೋಡ್ ಮಾಡಿ ಫೈನಲಿ ಕುಕ್ ಮಾಡಿರೋದನ್ನೆಲ್ಲ ಎತ್ಕೊಂಡಿದ್ದೀನಿ. ನಂಗೆ ಇವಾಗ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಬಾಲಿಯಿಂದ ಶ್ರೀಲಂಕಾದಿಂದ ಒಂದು ಚಿಕ್ಕದು ಗಿಫ್ಟ್ ತಗೊಬಂದಿದೆ. ಯಾರು ಸಬ್ಸ್ಕ್ರೈಬರ್ಸ್ ಕೊಡಬೇಕಿತ್ತು ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಸೊ ಇವಾಗ ಅದನ್ನು ಫುಟ್ಬಾಲ್ ಅಂತ ತಗೊಂಡಿದ್ದೀನಿ. ಬನ್ನಿ ಹೋಗೋಣ. ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇರೋದು. ಗೊತ್ತಿಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ವಿಯರ್ಡಾಗಿ ಏನಾದ್ರು ರಿಯಾಕ್ಟ್ ಮಾಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೋಡೋಣ. ಸೊ ಅವ್ರ ಮನೆ ಇಲ್ಲೇ ರಾಜಾಜಿನಗರ ಅಂದ್ಕೊಂಡು ನೀನು ಲೊಕೇಶನ್ ಕಳ್ಸಂಗ್ ನೋಡ್ಕೊಂಡಿಲ್ಲ. ಈಗ ನೋಡಿದ್ರೆ 15 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ. ಆಲ್ಮೋಸ್ಟ್ ಅರ್ಧ ಅವರು. ಈಗಲೇ 2:15 ಆಗೋಗಿದೆ. ಹೋಗೋಣ. ಹಲೋ. ಹಾ, ಕೇಳಿಸ್ತಾ ಇದ್ಯಾ? ಹಾ, ಕೇಳಿಸ್ತಾ ಇದೆ. ಹೇಳಿ ಅಣ್ಣ. ಮೆಸೇಜ್ ನೋಡಿದ್ರೆ ರಿಪ್ಲೈ ಮಾಡಲ್ಲ, ಏನಿಲ್ಲ. ಏನ ನನ್ನ ಗರ್ಲ್ ಫ್ರೆಂಡ್ ತರ ನೋಡಿದ್ರೆ ಮಾಡ್ಬೇಕು. ನಿನ್ನೆ ರೇತಾರ್ ಬಾಲ್ ಕ್ರಿಕೆಟ್ ಆಡಕ್ ಹೋಗಿ ಮನ್ಸುವಾಗಿ ಬಾಲ್ ಹಾಕ್ಬಿಟ್ಟು ಬಾಯ್ ಬೀಜು ಕೊಡದ್ಬಿಟ್ಟೈತೆ. ಮನ್ಸುವಾಗಿ ಬಾಲ್ ಹಾಕ್ಬಿಟ್ಟು ಬಾಯ್ ಬೀಜು ಕೊಡದ್ಬಿಟ್ಟೈತೆ.
ಸೇಫ ಬೀಜ ಅರ್ಧ ಗಂಟೆ ಮಲಗಿದೆ. ಆಮೇಲೆ ಇವಾಗ ತೊಡೆ ಹತ್ರ ಎಲ್ಲ ಹಂಗೆ ನೋತೈತಿ. ಮೊಬೈಲ್ ಇಟ್ಕೊಳಕ್ ಆಯ್ತಲ್ಲ, ಹಂಗಾಗ್ಬಿಟ್ಟೈತಿ. ಪ್ರಮೋಷನ್ ಶೂಟ್ ಏನೋ ಇರ್ಬೇಕು ಅನ್ಕೊಂತೀನಿ. ಲೆದರ್ ಬಾಲ್ ಅಲ್ಲಿ ಕ್ರಿಕೆಟ್ ಆಡೋಣ ಅಂತೀವಿ, ಟಫ್ಗೆ ಹೋಗೋರೆ. ಬಾಲ್ ಬಿದ್ಬಿಟ್ಟು ಅಣ್ಣ ನಿನ್ನೆಯಿಂದ ಬೇಡ ಕತೆ. ಇದೇ ವಯಸ್ಸಲ್ಲೇ ಇದೇ ಟೋನ್ ಅಲ್ಲೇ ಮಾತಾಡ್ತಾ ಇರೋದು. ಬ್ರೋ ನೀವು ಕಳ್ಸಿರೋ ಲೊಕೇಶನ್ ಬಂದಿದ್ದೀನಿ, ಬಟ್ ಇಲ್ಲಿ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಬಂದ ಬ್ರೋ, ಕೆಳಗಡೆ ಬಂದ. ಗೈಸ್ ಅಲ್ಲಿ ಬಂದ್ರು ಗೈಸ್. ಹಾಯ್ ಹಾಯ್, ಆರಾಮಾ? ಇಲ್ಲ ಕೂದ್ ಗಾಡಿ ಆದರ್ಶ್ ಅಂತ ಹೇಳಿ ಮಾಡ್ತಿದ್ದೀರಾ ಬ್ರೋ? ನಾನು ಆಕ್ಚುಲಿ ಅದೇನೇ ನಾನು ಹೇಳಿದೆ, ನಂಗೆ ಗೊತ್ತೇ ಇಲ್ಲ ಫಸ್ಟ್ ಟೈಮ್ ಯಾರೋ ಮನೆಗೆ ಈ ತರ ಹೋಗ್ತಾ ಇರೋದು ಅಂತ ಹೇಳಿ. ಸೆಕೆಂಡ್ ಫ್ಲೋರ್. ಹೇಳಿಲ್ಲ ಏನು ಹೇಳಿಲ್ಲ, ಮನೆಗೆ ಬಸ್ಸಿದ್ದಾರೆ ಅಷ್ಟೇ ಆಗಿದ್ದೀನಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇವಾಗಲೇ ನೀವು ಬ್ಲಾಗ್ ನೋಡಿದ್ವಿ ಅದು. ಹೌದಾ? ಎಷ್ಟ್ ಜನ ಮಲ್ಲೇಶ್ವರಂ ಬಂದಿದ್ದೀವಿ ನೀವು ನೋಡ್ಬೇಕು ಅಂತ. ನಾನು ನಮ್ ಸಿಸ್ಟರ್ ರೋಡ್ ಎಲ್ಲ ಉದ್ದಕ್ಕೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಒಂದ್ಸರಿನೂ ಸಿಕ್ಕಿಲ್ಲ. ಅವರು ಆಕ್ಚುಲಿ ನನಗೆ ಮೆಸೇಜ್ ಮಾಡಿದ್ರು ಒನ್ ವೀಕ್ ಬಿಫೋರ್. ಅವರು ಮೆಸೇಜ್ ಮಾಡಿ ನನ್ನ ವೈಫ್ ಕೂತ್ಕೊಳ್ಳಿ ಫಸ್ಟ್. ಇದು ತಗೊಂಡ್ಬಿಡಿ. ಸೊ ಇದು ನಾನೇ ಕುಕ್ ಮಾಡ್ಕೊಂಡು ತಂದಿರೋದು ನಿಮ್ಗೆ ಅಂತ. ಇಟ್ಸ್ ಓನ್ಲಿ ಬಿಕಾಸ್ ನಿಮ್ ಹಸ್ಬೆಂಡ್ಗೋಸ್ಕರ. ಸೋ ಸ್ವೀಟ್. ಇಸ್ ಲೈಕ್ ನನ್ನ ವೈಫ್ ನಿನ್ನ ಮೀಟ್ ಮಾಡ್ಬೇಕು, ನಾನು ಕರ್ಕೊಂಡ್ ಬರ್ತೀನಿ, ಯಾವ ಮಲೇಶ್ವರಂ ಶೂಟ್ ಬರ್ತಾರ ಹೇಳಿ ಅಂತಂದ್ರೆ ಅದಕ್ಕೆ ಹೇಳಿ ಬೇಡ ನಾನೇ ಬರ್ತೀನಿ ಅಂತ ಹೇಳಿ ಬಂದೆ. ಇದು ಆಕ್ಚುಲಿ ನಾನು ಬಾಲಿಗೆ ಹೋದಾಗ ತಗೊಂಡ್ಬಂದಿದ್ದು. ನಂಬಕ್ ಆಗ್ತಾ ಇಲ್ಲ ಅಪ್ಪ, ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ. ನಂಗೆ ನಿಮ್ ಕಂಟೆಂಟ್ ಡೈಲಿ ಹೇಳ್ತಿರ್ತೀನಿ, ಅಂದ್ರೆ ಯಾರು 1 ಮಿಲಿಯನ್ ಸಲ ಫಾಲೋವರ್ಸ್ ಆಗ್ತಾರೆ, ಇವ್ರಿಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ. ನಂಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಇಷ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿದ್ದೀನಿ ನಾನು. ಥ್ಯಾಂಕ್ ಯು. ಇಲ್ಲ ಇಟ್ಸ್ ಓಕೆ, ಒಂದಲ್ಲ ಒಂದಿನ ಆಗುತ್ತೆ. ನಿಜ ಎಲ್ಲೂ ನಂಬಕ್ ಆಗ್ತಾ ಇಲ್ಲ. ಇಲ್ಲ ಸರ್, ಅದಕ್ಕೋಸ್ಕರನೇ ಸರಿ ಆಯ್ತು. ನಾನು ಸರಿ ಅಂದ್ರೆ ಈಗ ನಾನು ಯಾರ ಮನೆಗೂ ಹೋಗಲ್ಲ, ಯೂಶಲಿ ಯಾರನ್ನೂ ಮೀಟ್ ಮಾಡಲ್ಲ. ಸರಿ ಆಯ್ತು ಮೀಟ್ ಮಾಡೋಣ. ನಿಮ್ದೊಂದು ಕಂಟೆಂಟ್ ಇತ್ತಲ್ಲ, ನಮ್ಮ ಮನೆ ಕರ್ಕೊಂಡು ಹೋಗ್ತೀರಾ ಅಂತ. ನಾನ್ ಕೇಳಿದ್ರೆ ಫಸ್ಟ್ ಕರ್ಕೊಂಡು ಬಂದ್ಬಿಡ್ತಿದ್ದೆ, ಮತ್ತೆ ಅಡಿಗೆ ಎಲ್ಲ ಮಾಡ್ಕೊಡ್ತಿದ್ದೆ. ಟ್ರೈ ಮಾಡಿದೀನಿ ಏನೋ ಒಂದು. ಐ ವಾಂಟ್ ಯು ಟು ಟೇಸ್ಟ್ ಅಂಡ್ ಹೇಳ್ಬೇಕು ಹಿಂಗೆ ಏನೋ ಅಂತ. ಸೊ ಅದು ಆಲ್ರೆಡಿ ತಣ್ಣಗಾಗಿ ಹೋಗ್ಬಿಟ್ಟಿದೆ. ಫಸ್ಟ್ ತಿನ್ಬಿಡಿ ಅಂಡ್ ದೆನ್ ವಿಲ್ ಸಿಟ್ ಅಂಡ್ ಟಾಕ್. ಒಂದು ಮೂಮೆಂಟ್ ಅಲ್ಲಿ ಥಿಂಕ್ ಮಾಡಿದ್ದೆ, ಬಟ್ ಅವ್ರೆಲ್ಲ ನಮ್ಮ ಮನೆಗೆ ಎಲ್ಲಿ ಬರ್ತಾರೆ, ಮೆಸೇಜ್ ಮಾಡಿದ ತಕ್ಷಣ ಎಲ್ಲಿ ರಿಪ್ಲೈ ಮಾಡಿರ್ತಾರೆ. ನಿಜ ಒಂದ್ ಥಾಟ್ ಬಂತು. ಆಗ್ಲೇ ಊಟ ಹಾಕೊಳಕ್ ಹೋದಾಗ ಅನ್ಕೊಂಡೆ, ಬಟ್ ಅವ್ರೆಲ್ಲ ನಮ್ಮ ಮನೆಗೆ ಹೆಂಗ್ ಬರ್ತಾರೆ, ಇವ್ರು ಮೆಸೇಜ್ ಮಾಡಿದ್ರು ರಿಪ್ಲೈ ಎಲ್ಲ ಏನ್ ಮಾಡಿರ್ತಾರೆ, ಅಷ್ಟೊಂದ್ DMs ಎಲ್ಲ ಇರುತ್ತೆ, ಹೆಂಗ್ ಚೆಕ್ ಮಾಡಿರ್ತಾರೆ ಅಂತ ಅನ್ಕೊಂಡೆ. ಹಾಕಿ ಬ್ರೋ ತಿನ್ಲಿ, ಹೀಟ್ ಆಗುತ್ತೆ ಅಂತನಾ? ಅವ್ರ ಹಾಕಿ ನೋಡಿ ತಂದಿನ. ನಿಮ್ಗೆ ಇಷ್ಟ ಆಗುತ್ತೋ ಅಲ್ವಾ ನಂಗೆ ನಿಜ ಗೊತ್ತಿಲ್ಲ. ಇಲ್ಲ, ಬಿರಿಯಾನಿ ಅಂದ್ರೆ ನಂಗೆ ಹಿಂಗೆ ಇದ್ರು ಇಷ್ಟ. ಚೆನ್ನಾಗಿದೆ, ನಿಜ ಹೇಳಿ ಬರಲ್ಲ. ನಿಜ ಚೆನ್ನಾಗಿದೆ. ಆದಿತ್ಯ ಬಿರಿಯಾನಿ ತರ ಇದೆ. ನಿಜ ನಂಗೆ ಸುಸ್ತಾಗಿ ಮಲ್ಕೋಬೇಕು ಅಂತ ಬೆಳಗ್ಗೆಯಿಂದ ನಾನು ಮಲ್ಕೊಂಡೇ ಇದ್ದೆ, ಬಟ್ ನಿಜ ಸುಸ್ತೆಲ್ಲ ಹೋಯ್ತು ನಂಗೆ. ನನ್ಗೆ ಭಯ, ಪ್ರೆಗ್ನೆಂಟ್ ಅಲ್ಲ, ಉಪ್ಪು ಖಾರ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೋ ಏನೋ, ನನ್ ಸ್ಟೈಲ್ ಇಷ್ಟ ಆಗುತ್ತೋ ಅಲ್ವಂತೂ ಎಷ್ಟು ಭಯ ಪಡ್ಕೊಂಡೇ ಮಾಡ್ತಾ ಇದ್ದೆ. ನೀವ್ ಅಷ್ಟೊಂದ್ ಎಫರ್ಟ್ ಹಾಕಿದಿರಲ್ಲ, ನೀವು ಜಸ್ಟ್ ನೀವು ಬಂದಿದ್ರೆ ಸಾಕಿತ್ತು ಇಷ್ಟೊಂದೆಲ್ಲ. ನಿಜ ಬಟ್ ನೀವು ಟೇಸ್ಟ್ ಮಾಡ್ಬಿಡಿ ಬಾ, ನಿಮ್ಗೆ ವೇಟಿಂಗು. ತುಂಬಾ ಚೆನ್ನಾಗಿದೆ ನಿಜ. ಎಲ್ಲ ಟೇಸ್ಟ್ ಮಾಡಿ. ಪ್ರಾನ್ಸ್ ಚೆನ್ನಾಗಿದೆ. ಓಪನ್ ಮಾಡ್ಬೋದಾ ಕೆಫೆನಾ? ಆರಾಮಾಗಿ A few moments later. ಅನ್ಕೊಂಡಿರ್ಬೇಕು ಎಲ್ಲ ವಿಡಿಯೋದಲ್ಲಿ ಯಾರು ಇಲ್ಲ ಅಂತ ಸುಳ್ಳು ಹೇಳ್ತೀರಾ ಅಷ್ಟೇ. ನೀನು ಹಾನೆಸ್ಟ್ ಆಗಿ ಹೇಳಿಲ್ಲ. ನಿಮ್ಗೆ ಏನ್ ಅನ್ಸುತ್ತಾ ಬ್ರೋ? ಗರ್ಲ್ ಫ್ರೆಂಡ್ ಇದಾರೆ ಅನ್ಸುತ್ತಾ ಇಲ್ಲ ಅನ್ಸುತ್ತಾ? ಇಲ್ಲ ಅನ್ಸುತ್ತೆ. ಇದಾರೆ. ಇಲ್ಲ ಯಾಕಂತ ಹೇಳ್ತೀನಿ, ಗರ್ಲ್ ಫ್ರೆಂಡ್ ಇದ್ರೆ ನಿಮ್ಗೆ ಇಷ್ಟೊಂದೆಲ್ಲ ಟೈಮ್ ಕೊಟ್ಟು ಎಲ್ಲ ಮಾಡಕ್ ಆಗಲ್ಲ. ನನ್ಗೆ ಹೆಂಗೆ ಅಂತಂದ್ರಪ್ಪ, ಈಗ ಯಾರು ನನ್ನ ಲೈಫಿಗೆ ಬರ್ತಾ ಇದಾರೆ ಅಂತಂದ್ರೆ ಅವ್ರು ಎಲ್ಲಾನು ಬಿಟ್ಟು ನನ್ನ ಲೈಫಿಗೆ ಬರ್ತಾರೆ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು. ಅಲ್ಲಿ 100% ಕೊಡೋಕ್ಕಾಗಲ್ಲ ಅಂತಂದ್ರೆ ಅಲ್ಲಿ ರಿಲೇಶನ್ಶಿಪ್ ವರ್ಕ್ ಆಗಲ್ಲ. ನನಗೂ ಇಷ್ಟ ಇಲ್ಲ ಅದೆಲ್ಲ, ಆ ಥರ ಎಲ್ಲ ಏನಿಲ್ಲ, ಇಷ್ಟನೇ. ಬಟ್ ನನಗೆ ಗೊತ್ತು ರಿಯಾಲಿಟಿ ಹಿಂಗ್ ವರ್ಕ್ ಆಗುತ್ತೆ, ಟೈಮ್ ಕೊಡೋಕ್ಕಾಗಲ್ಲ, ಸುಮ್ಮನೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ಐ ಆಮ್ ಜಸ್ಟ್ ಅವಾಯ್ಡಿಂಗ್ ಅಷ್ಟೇ. ಕಷ್ಟಪಟ್ಟು ಇಷ್ಟೆಲ್ಲ ಕಟ್ಟಿದೀವಿ ಅಂತ ಈಗ ಮತ್ತೆ ಏನೋ ಹಿಂದೆ ಹೋಗ್ಬಿಟ್ಟಿದೀನೆಲ್ಲ ಹಾಳು ಮಾಡ್ಕೊಳಕ್ಕೆ, ಅದನ್ನ ನೆನ್ಸ್ಕೊಂಡಾಗ ಇದನ್ನ ಬಿಟ್ಕೊಡೋ ಮನ್ಸಿಲ್ಲ. ಈಗ ನೀವ್ ಹೇಳಿ, ಯೂಟ್ಯೂಬ್ ಟಾಪ್ ಬೇಕಾ ಏನೋ? ಹೆಂಗ್ ಸ್ಟಾರ್ಟ್ ಆಯ್ತು ನಿಮ್ ಲವ್ ಸ್ಟೋರಿ? ಇಫ್ ಯು ಡೋಂಟ್ ಮೈಂಡ್ ಕೇಳ್ಬೋದಾ? ನಂದು EC ಡಿಪಾರ್ಟ್ಮೆಂಟ್ ಆಕ್ಚುಲಿ, ಸೊ ಇವಳ್ದು IS ಡಿಪಾರ್ಟ್ಮೆಂಟ್. ನಮ್ ಗ್ರೂಪ್ ಇರುತ್ತಲ್ಲ ಕಾಲೇಜ್, ಸೊ ನನ್ ಫ್ರೆಂಡ್ ಇವಳು ಹಾಸ್ಟೆಲ್ ಮೇಟ್. ಓಕೆ ಓಕೆ. ಹಂಗಿಂದ ಪರಿಚಯ ಆಗಿತ್ತು. ಕಾಲೇಜಿಂದ ನಡೀತಾ ಇದೆ ಲವ್ ಸ್ಟೋರಿ? ಲವ್ ತರ ಏನಿಲ್ಲ, ಅದೇ ಹಿಂಗೆ ಮದ್ವೆ
ನಮ್ಮ ಮನೇಲಿ ವಿಷಯ ಬಂದಾಗ ಇವ್ರ ಮನೇಲಿ ವಿಷಯ ಬಂದಾಗ ಓಕೆ ನಾವೇ ಯಾಕೆ ಈ ತರ ಇದನ್ ಮಾಡ್ಬಾರ್ದು ಅಂತ ಈ ತರ ಅಪ್ರೋಚ್ ಬಂದಾಗ ಓಕೆ ವಿಲ್ ಸ್ಟಾರ್ಟ್ ಅಂತ ಆತರ ಓಕೆ ನೋಡೋಣ. ಇಂಜಿನಿಯರಿಂಗ್ ಆಗಿ ಜಾಬ್ ಗೋವಾ ಆದ್ಮೇಲೆ ಹೋಗಿದ್ವಿ ನಾವು. ಬ್ರೋ ಹಾನೆಸ್ಟ್ ಆಗಿ ಹೇಳಿ, ಅಲ್ಲಿವರೆಗೂ ಇಬ್ರಿಗೂ ಏನು ಫೀಲಿಂಗ್ಸ್ ಇರ್ಲಿಲ್ಲ. ಯೂಶಲಿ ಕಾಲೇಜಲ್ಲಿ ಗ್ರೂಪ್ ಅಲ್ಲಿ ಇದ್ದಾಗ ರೇಗಿಸ್ತಾರೆ ಗೊತ್ತಾ, ಇವ್ರು ಆ ತರ ಇತ್ತು ನಮ್ಗೆ. ಇತ್ತು. ಹಾ. But ನಿಮ್ಮಿಬ್ರಿಗೆ ಏನು ಯಾವತ್ತೂ ಮಾತಾಡ್ಕೊಂಡಿಲ್ಲ. ನಮ್ಮ ಮನೇಲೂ ಮದ್ವೆ ಹುಡುಕ್ತಾ ಇದ್ರು, ಇವ್ರ ಮನೇಲೂ ಮದ್ವೆಗೆ ಅವಾಗ ನೋಡ್ತಾ ಇದ್ರು. ಸೊ ಯಾಕೆ ಈ ತರ ನಾವೇ ಇದನ್ ಮಾಡ್ಬಾರ್ದು, ಹೆಂಗೂ ಇಷ್ಟ ಅಲ್ಲ ಅಂತ ಅವಾಗ ಇದನ್ ಮಾಡಿ ನಾನ್ ನಮ್ಮ ಮನೇಲಿ ಹೇಳ್ದೆ. ನಮ್ಮ ಮನೇಲಿ ಓಕೆ ಅವ್ರಲ್ವಾ ಅಂತ ಹೇಳಿ ಅವರು ಇದನ್ ಮಾಡಿದ್ರು. ಬಿ ವೆರಿ ಹಾನೆಸ್ಟ್, ಮದುವೆ ಆಗಿದ್ಮೇಲೆ ಕಾಂಪ್ಲಿಕೇಶನ್ಸ್ ಇತ್ತಾ ಇಲ್ಲ? ಹೌಸ್ ಮೊದ್ಲೇ ತರ ಹೆಂಗ್ ಲೈಫ್ ಇಲ್ಲ? ಆಬ್ವಿಯಸ್ಲಿ ಅದು ಇದ್ದೇ ಇರುತ್ತೆ. ಮದುವೆ ಆದ್ಮೇಲೆ 24/7 ಒಟ್ಟಿಗೆ ಇರ್ಬೇಕು. ಅವಾಗ ನಾನು ಎದ್ದಾಗಿಂದ ಏನೇನ್ ಮಾಡ್ತೀನಿ ಅಂತ ಅವಳಿಗೆ ಗೊತ್ತಿರಲ್ಲ, ಅವಳು ಎದ್ದಾಗ ಏನೇನ್ ಮಾಡ್ತಾರೆ ನಂಗೆ ಗೊತ್ತಿರಲ್ಲ. ಸೊ ಅದೆಲ್ಲ ಅಡ್ಜಸ್ಟ್ ಆಗಿ ಇಟ್ ಟೇಕ್ ಸಮ್ ಟೈಮ್. ನಮ್ದಿದ್ರಲ್ಲೂ ಜಗಳ ಆಗಿದೆ, ಮನೆಯವ್ರದ್ದು ಇನ್ವಾಲ್ವ್ಮೆಂಟ್ ಆಗಿದೆ, ಎಲ್ಲ ಆಗಿದೆ. ಬಟ್ ಇವಾಗ ವಿ ಆರ್ ಹ್ಯಾಪಿ. ದಿನ ನಿಜ ನೀವು ಒಂದಿರೋದು ನಂಬಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಏನ್ ಗೊತ್ತಾ, ಎಷ್ಟೊಂದ್ ಜನ ನೋಡಿದೀನಲ್ಲ ಹೆಂಗೆ ಅಂದ್ರೆ ಥಿಯೇಟರ್ಸ್ ಈ ತರ ಎಲ್ಲ ನೋಡಿದೀನಲ್ಲ, ಒಂದ್ ಸ್ವಲ್ಪ ಫೇಮಸ್ ಆದ ತಕ್ಷಣನೇ ಹೆಂಗೆ ಅಂದ್ರೆ ಅವ್ರು ಯಾರಿಗೂ ಹಿಂಗ್ ರಿಯಾಕ್ಟ್ ಮಾಡಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಅದೇ ಪರ್ಸನ್ ನಾವು ಮುಂಚೆ ನೋಡಿದ್ಕು ಆಮೇಲೆ ನೋಡಿದ್ಕು ಹೆಂಗಿರುತ್ತಲ್ಲ ಡಿಫ್ರೆನ್ಸ್ ಇರುತ್ತೆ. ಬಟ್ ನೀವು ಹಿಂಗೆಲ್ಲ ಬಂದು ಅದು ಕುಕಿಂಗ್ ಮಾಡ್ಕೊಂಡ್ ಬಂದು ಈ ತರ ಎಲ್ಲ ಸರ್ಪ್ರೈಸ್ ಮಾಡಿದ್ರಲ್ಲ, ನಿಜ ಆಯ್ತು ನಂಬಕ್ಕೆ ಆಗ್ತಾ ಇಲ್ಲ. ಓಕೆ, ಅದು ನನ್ಗೇನು ಕ್ರೆಡಿಟ್ಸ್ ಹೇಳ್ಬೇಡಿ, ಥ್ಯಾಂಕ್ಸ್ ಹೇಳ್ಬೇಡಿ, ಎಲ್ಲ ನಿಮ್ಮ ಹಸ್ಬೆಂಡ್ ಏನಿಲ್ಲ ಬ್ರೋ, ಅವಳಿಗೆ ಖುಷಿ ಪಡಿಸ್ಬೇಕಿತ್ತು. ನಿಜ ನಂಗಂತೂ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಜ ಹೇಳಿಲ್ಲ. ಎಷ್ಟೊಂದ್ ಜನ ಲವ್ ಮಾಡ್ತಾರೆ, ಮದ್ವೆ ಆಗ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಇದು ಚಿಕ್ಕ ಎಫರ್ಟ್, ಬಟ್ ಇಟ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್. ಈಗ ನೋಡಿ, ಅವ್ರು ನನ್ಗೆ ಟೆಕ್ಸ್ಟ್ ಮಾಡ್ಬೇಕು ಅನ್ನೋದು ಏನೂ ಇರ್ಲಿಲ್ಲ. ನನ್ನ ಹೆಂಡತಿಗೋಸ್ಕರ ಬನ್ನಿ ಅಂತ ಕೇಳೋಂತ ಗಂಡ ಈಗಿನ ಕಾಲದಲ್ಲಿ ತುಂಬಾ ಕಮ್ಮಿ ಜನ. ಬಟ್ ಇದನ್ನ ಇಟ್ಕೊಂಡು ಹೇಳಲ್ಲ ಬ್ರೋ, ನನಗ್ ಬಂದಿರೋ ನನ್ಗೆ ಏನೂ ಇಲ್ಲ ಬ್ರೋ, ನೀವು ಆ ಎಫರ್ಟ್ಸ್ ನಾನು ಬಂದಿದೆ ಅಷ್ಟೇ. ನನ್ ಖುಷಿ ಬ್ರೋ. ನಂಗೆ ಏನ್ ಗೊತ್ತಾ, ಯಾರಾದ್ರೂ ಲವ್ ಮಾಡಿ ಮದುವೆ ಆಗಿರೋರು ಇಲ್ಲ ಒಳ್ಳೊಳ್ಳೆ ಕಪಲ್ಸ್ಗಳನ್ನ ನೋಡ್ರೆ ನನ್ ಖುಷಿ. ನನ್ ರೋಡ್ ಯಾರಾದ್ರೂ ಚೆನ್ನಾಗಿ ನಗ್ನಗ್ತಾ ಹೋಗ್ತಾರೆ, ನನ್ ದೇವರ ಕಷ್ಟಬೇಕು ಇವ್ರಿಬ್ರು ಹಂಗೆ ಇರ್ಲಿ ಗುರು, ಆರಾಮಾಗಿರಿ. ಬಿಕಾಸ್ ಎಲ್ಲಾ ಕಡೆ ನನ್ ಫ್ರೆಂಡ್ ಸರ್ಕಲ್ ಎಷ್ಟೊಂದ್ ಜನ ಲವ್ ಮಾಡ್ತಾರೆ, 1 ವಾರಕ್ಕೆಲ್ಲ ಬ್ರೇಕಪ್, ಮದ್ವೆ ಆಗಿ 1 ವಾರಕ್ಕೆಲ್ಲ ಡಿವೋರ್ಸ್ ಆಗಿರೋದೆಲ್ಲ ನೋಡಿದೀನಿ. ನಾನು ಎಲ್ರಿಗೂ ಅದನ್ನೇ ಹೇಳೋದು, ಎವ್ರಿಬಡಿ ಲೈಫ್ ಇಸ್ ನಾಟ್ ಸಿಂಪಲ್. ಎಲ್ರಿಗೂ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಯಾರಿಗೂ ಅಂಡರ್ಸ್ಟ್ಯಾಂಡಿಂಗ್. ಈಗ ಎಷ್ಟೋ ಸರಿ ನಾನು ನಮ್ಮ ಅಮ್ಮನ ಜಗಳ ಆಡ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಎಷ್ಟೊಂದು ವಿಚಾರದಲ್ಲಿ. ಬಟ್ ಸ್ಟಿಲ್ ವಿ ಆರ್ ಟುಗೆದರ್. ಬಿಕಾಸ್ ಏನಕ್ಕೆ ನಮ್ಮಮ್ಮ ನನ್ ಜನ್ಮ ಕೊಟ್ಟಿದ್ದಾರೆ, ನಾನು ಅವರಿಂದ ಬಂದಿದ್ದು. ಸೊ ವೈಫ್ನು ಅವ್ಳು ನನ್ಗೋಸ್ಕರ ಬಂದಿರೋದು, ಅವ್ಳು ನನ್ಗೋಸ್ಕರ ಇದ್ದಾಳೆ ಅಂತ ಒಂದ್ ಥಾಟ್ ಹಾಕೊಂಡ್ಬಿಟ್ರೆ ತಲೆನಲ್ಲಿ, ಕಾಂಪ್ಲಿಕೇಶನ್ಸ್ ಇರಲ್ಲ. ನನ್ಗೊಂದಿನ ನೀವು ಅಡಿಗೆ ಮಾಡಿ ನಾನು ಬರ್ತೀನಿ. 100%. ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗಿ. ನೀವೆಲ್ಲರದು ಪಾಡ್ಕಾಸ್ಟ್ ಚಾನೆಲ್ ಹೋಗಿ ಇಂಟರ್ವ್ಯೂ ತಗೋತೀರಾ, ನಿಮ್ದು ಆತರ ಒಂದ್ ಯಾರು ತಗೋಬೇಕು ಹೇಳ್ತಾ ಇದೀನಿ. ಯಾರು ಅಂದ್ರೆ ನನ್ಗೇನು ಅಂತ ಅಂದ್ರೆ, ತುಂಬಾ ಕಾಲೇಜಸ್, ಸ್ಕೂಲ್ಸ್ ಪಾಡ್ಕಾಸ್ಟ್ ಕರೀತಾರೆ. ನಾನು ಇನ್ನೂ ಕುತ್ಕೊಂಡು ಹೇಳೋ ಅಂತ ಇನ್ನೂ ಏನು ಮಾಡಿಲ್ಲ ಅನ್ನೋದು ನಮ್ಗೆ. ಬಟ್ ಇಲ್ಲ, ನಮ್ಗೆ ಅನಿಸ್ತಿರುತ್ತೆ ನಿಮ್ ಚಾನಲ್ ನೋಡ್ಬೇಕಾರೆ, ಸೊ ಹಿಂಗಿರುತ್ತಲ್ವಾ ನೀವು, ಅದು ಹಿಂಗ್ ಆಗ್ಬೇಕು ಅಂತ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಏನಾದ್ರು ನೆಕ್ಸ್ಟ್ ಲೆವೆಲ್ ಮಾಡಿದಾಗ ಅವಾಗ ನಾನೇ ಹೇಳ್ತೀನಿ. ಓಕೆ, ಆಲ್ರೆಡಿ ಇದೆ. ತುಂಬಾ ಚಿಕ್ಕದು ಏನೂ ಮಾಡಿಲ್ಲ, ನನ್ಕಿಂತ ಮಾಡಿದ್ರೆ ತುಂಬಾ ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸಿಗೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೈಸ್ ಮೀಟಿಂಗ್ ಯು. ಸೀರಿಯಸ್ ಆಗಿ ಹೇಳ್ತೀನಿ, ಬರೋವರೆಗೂ ಒಂಥರ ಫೀಲಿಂಗ್ ಇತ್ತು, ಭಯ ಆಗ್ತಾ ಇತ್ತು. ಓಕೆ, ಹೆಂಗೋ ಏನೋ, ಯಾರ ಗುರು ಇವನು ಸಡನ್ ಮನೆಗೆಲ್ಲ ಬರ್ತವನೆ ಅಂತ ಅನ್ಕೊಂತಾರ, ಆ ಥರ ಎಲ್ಲ ಫೀಲಿಂಗ್ ಇತ್ತು. ಅಡುಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳಿ. ಬಟ್ ಇವ್ರನ್ನ ಬಂದು ಮೀಟ್ ಮಾಡಿದಾಗ ನಾನು ಏನೇನು ವಿಡಿಯೋಗಳನ್ನ ಮಾಡಿದ್ದೀನಿ ಅದನ್ನೆಲ್ಲ, ನೀವು ಅದನ್ನ ಮಾಡಿರಲ್ಲ, ಅದಷ್ಟ ಹಂಗಿತ್ತು, ಚೆನ್ನಾಗಿತ್ತು, ಹಂಗೆ ನೋಡಿದ್ವಿ, ಅಲ್ಲಿ ನಾವಿದ್ದಿದ್ರೆ ಹೆಂಗೆ ಆನ್ಸರ್ ಮಾಡ್ತಾ ಇದ್ವಿ, ನಿಮ್ಮನ್ನ ಮೀಟ್ ಮಾಡ್ಬೇಕು, ಪ್ರತಿಯೊಂದು ಹೇಳ್ಬೇಕಾದ್ರೆ ಎಷ್ಟೋ ಸರಿ ನನಗೆ ಅದನ್ನೆಲ್ಲ ಮರ್ತೋಗ್ಬಿಟ್ಟಿರ್ತೀನಿ. ಓಕೆ, ಯಾವ ವಿಡಿಯೋಸ್ ಮಾಡಿದೀನಿ ಏನು ಅಂತ ಹೇಳಿ. ಒಂದೇ ಹೇಳೋದು, ಎಲ್ಲದನ್ನು ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ಅಂತ ಅಂತಾರೆ. ಹಾಗೇನೆ ಇವ್ರು ತೋರಿಸ್ತಾ ಇರೋಂಥ ಪ್ರೀತಿನ ಏನ್ರಲ್ಲಿ ಅಳಿದ್ರು ಕಮ್ಮಿ ಅಂತ ಅನ್ಸುತ್ತೆ. ಸೊ ಒಂದೇ ನನ್ಗೆ ಅನ್ಸೋದು, ಜೀವನದಲ್ಲಿ ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದೀನಿ, ಈ ತರ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಇಷ್ಟು ಜನರನ್ನ ಪ್ರೀತಿ ಗಳಿಸೋದಕ್ಕೆ. ಸೊ ಒಂದೇ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ನಿಮ್ಮ ಪ್ರೀತಿ ನನ್ನ ಮೇಲೆ ಇದೇ ರೀತಿ ಇರಲಿ. ನನ್ನ ಕೆಲಸ ಏನಿದೆ ಇನ್ನಷ್ಟು ಶ್ರದ್ಧೆ ಹಾಕಿ, ಇನ್ನಷ್ಟು ಹೆಚ್ಚಾಗಿ ಶ್ರಮ ಹಾಕಿ, ಎಷ್ಟು ಒಳ್ಳೆ ರೀತಿನಲ್ಲಿ ಮಾಡಿ ನಿಮ್ಮನ್ನ ಮನರಂಜಿಸ್ಬೋದು, ಅದೆಲ್ಲ ಎಫರ್ಟ್ಸ್ ನನ್ನ ಕಡೆಯಿಂದ ಹಾಕಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಸೊ ಹೋಪ್ ನಿಮ್ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರೆ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.